ಅನಂತ್ ಚಕ್ರವರ್ತಿ ಸರ್ ಲಾಸ್ಟ್ ಟೈಮ್ ಆಡಿಯೋ ರಿಲೀಸ್ಗೂ ಕೂಡ ಬಂದಿದ್ರು. ಈ ಸಲನೂ ನಮಗೆ ಸಪೋರ್ಟ್ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಬಿಜೆಪಿ ರವಿ ಭರತ್ ಸರ್ ಬಂದಿದ್ದಾರೆ. ಹಾಗೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಸರ್ ರವಿ ಶಂಕರ್ ಸರ್ ಬಂದಿದ್ದಾರೆ. ನಮ್ಮ ಡಿಸ್ಟ್ರಿಬ್ಯೂಟರ್ ರಾಜನ್ ಅವರು ಬಂದಿದ್ದಾರೆ. ಆನಂದ್ ಅಳಿಯೋದವ್ರು ಬಂದಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಆರ್ಟಿಸ್ಟ್ಗಳು ನಮ್ಮ ಜೊತೆಗೆ ಯಾವಾಗಲೂ ಸಪೋರ್ಟಾಗಿ ನಿಂತಿದ್ದಾರೆ. ಹಾಗೆ ನಮ್ಮ ತಾಯಿ ಬಂದಿದ್ದಾರೆ. ನನ್ನ ಏನೇ ಹೆಲ್ಪ್ ಬೇಕು ಅಂತ ಅಂದ್ರೆ ಅವ್ರನ್ನ ಫಸ್ಟ್ ಹೇಳ್ತೀನಿ. ಅವರು TV ಬ್ರದರ್ಸ್ ದೀಪು ಸರ್ ಬಂದಿದ್ದಾರೆ. ಹೀಗೆ ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ರಿಗೂ ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು. ಸೊ ಸುಮಾರು ಸಿನಿಮಾಗಳಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ನಾನೇ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಿದ್ದು. ಹಿಂಗೆ ಡಿಸ್ಕಷನ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ಬಂದು ತುಂಬ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ. ಅವರು ತುಂಬ ಟ್ಯಾಲೆಂಟ್ ಇದ್ದಾರೆ. ಅವ್ರು ಸುಮಾರು ಪುಸ್ತಕಗಳನ್ನ ಓದ್ತಾರೆ. ಅವರು ಒಂಥರ ಎಲ್ಲ ಪುಸ್ತಕಗಳ ಇರೋ ಎನ್ಸೈಕ್ಲೋಪೀಡಿಯಾ ಥರ. ಅವರು ಏನು ಕೇಳಿದ್ರು ಅವರು ಹತ್ರ ತುಂಬ ವಿಷಯಗಳಿರುತ್ತೆ. ಅವ್ರು ನಮಗೆ ಸಿಕ್ಕಿದ ನಿಜವಾಗ್ಲೂ ಹೆಮ್ಮೆ. ಅವ್ರು ಒಂಥರ ಎಲ್ಲ ಪುಸ್ತಕಗಳನ್ನ ಓದಿ ಅವ್ರು ಒಂದು ದೊಡ್ಡ ಗ್ರಂಥ ಆಗಿಟ್ಟಿದ್ದಾರೆ. ಹೀಗೆ ಡಿಸ್ಕಷನ್ ಮಾಡಬೇಕಾದ್ರೆ ನನ್ನ ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಈ ಸಿನಿಮಾ ಅವರು ಕತೆ ಮಾಡ್ಕೊಂಡಿದ್ರು. ಕತೆ ಹೇಳ್ತಾ ಇದ್ರು. ತುಂಬ ವಿಭಿನ್ನವಾಗಿದೆ ಅನ್ನಿಸ್ತು, ವಿನೂತನವಾಗಿದೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ. ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ನಿಮ್ಮ ಹತ್ರ ಎಲ್ಲ ಕೇಳ್ಕೊಡೋದು ಅಂದರೆ ಸಣ್ಣ ನಿರ್ಮಾಪಕಿಯಾಗಿ ಬರ್ತಾ ಇದ್ದೀನಿ. ಇದನ್ನ ಚಿಗ್ರಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳೋದು. ಕರೆ ಕೊಟ್ಟು ಬಂದಂಥ ಎಲ್ಲ ಸಪೋರ್ಟ್ ಮಾಡೋಂಥ ಸ್ನೇಹಜೀವಿಗಳಿಗೆ ನನ್ನ ಶರಣ ತಿಳಿಸ್ತೀನಿ. ನನ್ನ ಹೆಸರು ಮಂಜು ಪಾಟೀಲ್. ನನಗೆ ಅವಕಾಶ ಕೊಟ್ಟಂಥ ಮಾಲತಿ ಮೇಡಮ್ ಆಗಿರ್ಬೋದು, ನಿರ್ದೇಶಕರಾದ ಭಗತ್ ರಾಜ್ ನನ್ನ ಗೆಳೆಯರು ಕೂಡ ನನಗೆ ಒಂದು ಸಣ್ಣ ಅವಕಾಶ ಕೊಡೋಕ್ಕೆ ಅವ್ರಿಗೂ ನಾನು ಕೃತಜ್ಞತೆ ಆಗಿರ್ತೀನಿ. ಮೇಡಮ್ ನಿಮಗೂ ಕೂಡ ನಡೆಸ್ಕೊಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಎಲ್ಲ ಸಹಕಾರ ಬೇಕು ಮಾಧ್ಯಮ ಮಿತ್ರರದ್ದು. ನೀವು ಸಪೋರ್ಟ್ ಮಾಡಿದ್ರೆ ಕನ್ನಡ ಚಿತ್ರರಂಗ, ನಾವು ಹೊಸದವ್ರು ಬರ್ತಾರಂಥ ಚಿತ್ರರಂಗ. ಈಗ ನೀವು ಟ್ರೈಲರ್ ನೋಡಿದ್ರಿ, ಟ್ರೈಲರ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಕಡೆಯಿಂದ ಆದಷ್ಟು ಎಲ್ಲ ಥರದ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ನಾವೆಲ್ಲ ಕೆಲಸ ಮಾಡಿದ್ದೀವಿ. ಈಗ ನಿಮ್ಮ ಮಡ್ಲಿಗೆ ಆಗ್ತಾ ಇದ್ದೀವಿ. ಮಾಧ್ಯಮ ಮಿತ್ರರು ಫೇಸ್ಬುಕ್ ಆಗಿರ್ಬೋದು ಅಥವಾ ನಮ್ಮದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಿರೋಂಥ ಯಾರೇ ಒಬ್ಬರಾಗಿರ್ಬೋದು, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ನೀವು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಹೊಸ ಪ್ರತಿಭೆಗಳು ಬರ್ತಾರೆ. ನಂತರ ಹೊಸ ಪ್ರತಿಭೆಗಳು ಬರ್ತಾರೆ. ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು ಬರಗೆ ನೀವೊಂದು ಹಾದಿ ಮಾಡಿಕೊಡ್ತೀರ ಅಂತೇಳಿ ನಿಮ್ಮಲ್ಲಿ ತುಂಬ ಕಳಕಳಿಯಾಗಿ ಮನವಿ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಸಪೋರ್ಟ್ ಕೂಡ ನಾವು ಕೇಳ್ಕೊತಾ ಇದ್ವಿ. ದಿ ಸೂಟ್ ಸಿನಿಮಾ ಅಂತ ಬಂದಾಗ ನೀವು ನೋಡಿದ್ರೆ ಹೊಸತನ ಅನ್ನೋದು ತುಂಬ ಎದ್ದು ಕಾಣುತ್ತೆ. ಶೀರ್ಷಿಕೆನೇ ಹೊಸತನದಲ್ಲಿದೆ. ಶೀರ್ಷಿಕೆ ಬಗ್ಗೆ ಪ್ರತಿಯೊಬ್ಬ ಸಿನಿಮಾ ವೀಕ್ಷಕನ ಹತ್ರ ಹೋಗ್ಬಿಟ್ಟು ಶೀರ್ಷಿಕೆ ಹೇಗಂತ ಕೇಳೋದ್ರಲ್ಲಿ ಒಂದು ಹೊಸತನ ಇದೆ. ವೀಕ್ಷಕನಿಗೆ ಯಾವ ರೀತಿ ಬೇಕು ಅಂತ ಕೇಳಿಕೊಂಡು ಕಥೆ ಮಾಡೋದ್ರಲ್ಲಿ ಹೊಸತನ ಇದೆ. ಸಂಗೀತ ನಿರ್ದೇಶಕರು ಹೊಸಬರು. ಈ ಚಿತ್ರದಲ್ಲಿ ಬರುವ ಒಂದು ನಾಯಕ ನಟರಾಗಿರ್ಬೋದು, ಮತ್ತೊಬ್ರು ಪ್ರತಿಯೊಬ್ಬ ನಟರು ಕೂಡ ಹೊಸತನ ಕೂಡಿದೆ ದಿ ಸೂಟ್ ಅಲ್ಲಿ. ಹೆಸರು ಕೂಡ ದಿ ಸೂಟ್, ತುಂಬಾ ಹೊಸತನ ಇದೆ. ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಚಿತ್ರರಂಗವನ್ನು ಪ್ರೋತ್ಸಾಹಿಸಿ, ಬೆಳೆಸಿ, ಹಾರೈಸಿ. ಥ್ಯಾಂಕ್ ಯು. ಜೊತೆಗೆ ಈಸ್ ಇನ್ ಟು ಬಿಸ್ನೆಸ್ ಆಲ್ಸೋ. ಸೊ ಅವರ ಪಾತ್ರದ ಬಗ್ಗೆ ಇವತ್ತು ಕೇಳೋಣ. ಫಿಲ್ಮ್ ಓಕೆ, ನೀವೆಲ್ಲಿ ಇದ್ದೀರಾ ಇದರಲ್ಲಿ ಅಂತ ಅವ್ರು ಅವಕಾಶ ಕೊಟ್ಟರು, ಮಾಡಿದ್ದೀನಿ. ಈಗ ಫಿಲ್ಮ್ ಸೂಟ್ ನೀವೆಲ್ಲರೂ ನೋಡಬೇಕು. ಇದರಲ್ಲಿ ಆ್ಯಕ್ಟಿಂಗ್ ಏನಿದೆ ಅಂತ ಎಲ್ಲ ರಸಗಳು ತುಂಬಿದ್ದೀವಿ ಮತ್ತು ತುಂಬ ಒಳ್ಳೆ ಸಿನಿಮಾ ಬಂದಿದೆ. ಭಗತ್ ಸರ್ಗೆ ಹೇಳ್ತೀನಿ. ಇದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಗಳು ಇದೆ. ಯಾಕೆ ಗೊತ್ತಾ, ಇದು ಕಂಟೆಂಟ್ ಸಿನಿಮಾ ಮತ್ತು ಇದರಲ್ಲಿ ಫ್ಲೇವರ್ಸ್ ಯಾವ ಥರ ಜೀವನದ್ದು ಎಲ್ಲ ಫ್ಲೇವರ್ಸ್ಗಳು ಕಂಪ್ಯಾರಿಸನ್ ಮಾಡಿ ಈ ಫಿಲ್ಮ್ ಮಾಡಿದ್ದೀವಿ. ನೀವು ಎಲ್ಲರದ್ದು ಸಪೋರ್ಟ್ ಮತ್ತು ಸಹಕಾರ ಬೇಕು. ಥ್ಯಾಂಕ್ ಯು, ಧನ್ಯವಾದ. ಅಭಿನಂದನೆಗಳು. ಕಮಲ್ ಅಂತ ಹೀರೋ, ಹೊಸ ಹೀರೋ ಅನ್ಸುತ್ತೆ. ದ ಸೂಟ್ ಸಿನಿಮಾ ಟೈಟ್ಲ್ ಇಟ್ಸೆಲ್ಫ್ ಇಸ್ ವೆರಿ ಗುಡ್. ಹೊಸ ಸಿನಿಮಾಗಳು ಬರೋದ್ರಿಂದ ಚಿತ್ರರಂಗಕ್ಕೆ, ಕಾರ್ಯೋನ್ಮುಖಕ್ಕೆ, ಚಿತ್ರರಂಗದ ಒಕ್ಕೂಟದವರಿಗೆ ಕೆಲಸ ಕೊಡುವಂಥ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಹೊಸಬರಿಗೆ ಎನ್ಕರೇಜ್ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬಹುಶಃ ಮಾಧ್ಯಮಗಳು ಕಳೆದ ವಾರನೇ ಕರೆದಿದ್ರು. ಇನ್ನೂ ಕೂಡ ನಿನ್ನೆ ಬೆಳಗ್ಗೆ ಫೋನ್ ಮಾಡಿದ್ರು ನನಗೆ. ಬ್ಯಾಂಕ್ ಮೀಟಿಂಗ್ ಇರುತ್ತೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಅನ್ನಿಸ್ತು ಯಾಕೋ ಹೊಸಬ್ರು ದಂಡ ಮಾಡೋದು ಬರೋದು ದೊಡ್ಡ ತಪ್ಪಾಗತ್ತೆ ಅಂತ. ಇಲ್ಲಿ ಬಂದಮೇಲೆ ಅನ್ನಿಸ್ತು ನಾನು ಬಂದಿದ್ದು ಭಾಳ ಒಳ್ಳೇದಾಯಿತು ಅಂತ. ನಮಗೆ ಭವಿಷ್ಯದ ಕೂಡ ಮಾತೇ ಹೊಸಬ್ರಿಗೆ ಅವಕಾಶ ಕೊಟ್ಟು ನಾನು ಬೆಳೆಸಿ ನಾನು ಮಾಡಿ ನನ್ನ ಕಷ್ಟ ಗೊತ್ತು. ಯಾವ ಥರ ಎಷ್ಟು ಕಷ್ಟ ಆಗ್ತಿದ್ರೋ, ಯಾವ ಥರ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನೀವು ಮಾಡಿದ್ದಕ್ಕೆ ಮೊದಲನೇದಾಗಿ ನಿರ್ಮಾಪಕರಿಗೆ, ನಿರ್ದೇಶಕರು ಭಗತ್ ರಾಜರು ಒಳ್ಳೆ ರೈಟರ್ ಅಂತ ಕೇಳಿದೆ.
ಡೆಫಿನೆಟ್ಲಿ ನೀವು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿರ್ತೀರ ಅಂತ ನನಗೆ ಅನಿಸುತ್ತೆ. ಇದು ವೆರಿ ಗುಡ್ ರೈಟರ್ ಆ್ಯಂಡ್ ಡೈರೆಕ್ಟರ್, ಫಸ್ಟ್ ಟೈಮ್ ಮೂವಿನದು, ಫಸ್ಟ್ ಡೈರೆಕ್ಷನ್ಸ್. ಯಾಕಂದರೆ ಹೊಸಬ್ರಿಗೆ ಎಷ್ಟು ಕಂಟೆಂಟ್ಸ್ ಇರುತ್ತೆ, ವಿಚಾರಗಳಿರುತ್ತೆ, ವಿಚಾರಧಾರೆಗಳಿರುತ್ತೆ, ಅಂಥವ್ರು ಸಪೋರ್ಟ್ ಮಾಡಿ ಬಂಡವಾಳ ಹಾಕೋದಿದೆಯಲ್ಲ, ಅದು ಭಾಳ ತುಂಬ ವೆರಿ ವೆರಿ ಇಂಪಾರ್ಟೆಂಟು. ಅದಕ್ಕೆ ಧೈರ್ಯ ಮಾಡಿ ಮಾರುತಿಗೌಡ ಅವ್ರ ಮುಂದೆ ಬಂದು ಈ ಸಿನಿಮಾನ ಒಂದು ವಿಶ್ವಸಿಗೆ ಗಳಿಸ್ಬೇಕು ಅಂತ ದೊಡ್ಡ ಆಸೆ ಬಂದಿದೆ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ನಿಮ್ಮೇನು ಆಸೆ ಇದೆಯೋ ಈಡೇರಲಿ. ಭಗವಂತ ಈ ಸಿನಿಮಾ ಹಾಕಿದ ಬಂಡವಾಳಕ್ಕಿಂತ 5 ಬಂಡವಾಳ ಬರಲಿ ಮತ್ತು ಈ 4-6 ಸಿನಿಮಾ ಮಾಡುವ ಶಕ್ತಿ ಕೊಟ್ಟೆ. ಯಾಕಂದರೆ ಮಾಧ್ಯಮ ಮಿತ್ರರು ಯಾವತ್ತೂ ಯಾವಾಗಲೂ ಹೊಸಬ್ರು ಎಂಕರೇಜ್ ಮಾಡ್ಕೊಂಡೇ ಬಂದಿದ್ದೀರಾ. ಇಂಥ ಸಿನಿಮಾಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಒತ್ತು ಕೊಟ್ಟ ಪಕ್ಷದಲ್ಲಿ ಅವ್ರು ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಇವತ್ತು ಸಿನಿಮಾಗಳು ನಿಲ್ತಾ ಇಲ್ಲ. ಥಿಯೇಟ್ರ್ಗಳಲ್ಲಿ ಏನು ಮಾಡ್ತಾರೆ, ಬೆಳಗ್ಗೆ ಮಾರ್ನಿಂಗ್ ಶೋ ಆಗ್ತದೆ, ಸಾಯಂಕಾಲದೊಟ್ಟಿಗೆ ನೋ ಶೋ ಆಗ್ತಾರೆ. ಅಟ್ಲೀಸ್ಟ್ ಚಿತ್ರರಂಗ ನಾನು ಆ್ಯಕ್ಚುಲಿ ಥಿಯೇಟರ್ ಮನೆ ಲೆಟ್ರ್ ಬರೆದಿದ್ದೀನಿ. ಅಟ್ಲೀಸ್ಟ್ 3 days 6 days 4 days 5 days ಸಸ್ಟೈನ್ ಮಾಡಿದ್ರೆ ಸಿನಿಮಾ ಹಾಕಿದ ತಕ್ಷಣ ಜನಕ್ಕೆ ಬರೋಲ್ಲ. ಹೊಸ ನಿರ್ಮಾಪಕರಾಗಲಿ, ಹೊಸ ನಟರಾಗಲಿ ತಂತ್ರಗಳು ಮಾಡಿದಾಗ ಅದು ಅಟ್ರಾಕ್ಷನ್ ಆಫ್ ಆಡಿಯನ್ಸ್ ಇಸ್ ಡಿಫಿಕಲ್ಟ್. ಇವತ್ತು OTT ಪ್ಲಾಟ್ಫಾರ್ಮ್ ಇರೋ ಕಾಂಪಿಟೇಷನ್ಗಳಲ್ಲಿ ಈ ಪಬ್ಲಿಷರು ಕೂಡ ಭಾಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇದರಲ್ಲಿ ನಾವು ಜನರು ರೀಚ್ ಆಗೋಂಥ ಕೆಲಸ ಮಾಡಬೇಕು. ಸಿನಿಮಾ ಮಾಡಿ ರಿಲೀಸ್ ಮಾಡಿದ ಮೇಲೆ ಮಿನಿಮಮ್ 1 week ಸಸ್ಟೈನ್ ಮಾಡುವಂಥ ಶಕ್ತಿ ನಿರ್ಮಾಪಕರಿರಬೇಕು. ಅದೆಲ್ಲ ನೋಡಿಕೊಂಡು ಒಂದು ಒಳ್ಳೆ ಡಿಸ್ಟ್ರಿಬ್ಯೂಟರ್ ಇರೋದು. ಯಾಕಂದರೆ ಸಿನಿಮಾ ರಿಲೀಸ್ ಮಾಡ್ತಾರೆ, ಸಿನಿಮಾ ಡೆಫಿನೆಟ್ಲಿ ದ ಸೂಟ್ ಸಿನಿಮಾ ಚೆನ್ನಾಗಿದೆ ಅನಿಸುತ್ತೆ. ನಾವು ನೋಡೋ ನಮ್ಮ ಧ್ರುವ ಸರ್ಜಾ ಅವರು ಕೂಡ ಅದಕ್ಕೆ ವಿಶ್ ಮಾಡಿದ್ದು ನೋಡಿದರೆ ಕಂಟೆಂಟ್ ಓರಿಯೆಂಟ್ ನೋಡಿ. ಈ ಸಿನಿಮಾ ನಿಮಗೆ ಒಳ್ಳೆಯದಾಗಲಿ, ಇನ್ನೂ 10 ಸಿನಿಮಾ ಮಾಡೋ ಶಕ್ತಿ ಕೊಡಲಿ. ಮಾರುತಿಗೌಡ ಅವರಿಗೆ ಪರ್ಟಿಕ್ಯುಲರ್ ರಾಮಸ್ವಾಮಿ, ಮಾರುತಿಗೌಡ, ಇನ್ಯಾರೋ ಹುಡುಗರು ಊರಾಗಿದೆ. ಇಲ್ಲಿಗೆ ಕೆಲಸ ಎಲ್ಲ ತಂತ್ರಜ್ಞರಿಗೂ, ನಿರ್ದೇಶಕರಿಗೂ, ಛಾಯಾಗ್ರಾಹಕರಿಗೂ ಒಳ್ಳೆಯದಾಗುತ್ತೆ ಅಂತ ನನಗೆ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಮತ್ತೊಮ್ಮೆ ನಿಮಗೆ ವಂದನೆ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇರಬೇಕು, ಈ ರೀತಿ ಮನಸ್ಸಿರಬೇಕು, ಆಗ ಮಾತ್ರ ಹೊಸ ಪ್ರತಿಭೆಗಳು ಬೆಳೆಯೋದಕ್ಕೆ, ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಸರ್. ತಾವೆಲ್ಲ ಬಂದಿದ್ರೆ ಅಂದ್ಕೊಳ್ತೀನಿ. ಆಡಿಯೋ ಲಾಂಚ್ಗೆ, ಈ ಸರಿ ಟ್ರೈಲರ್ ಲಾಂಚ್ಗೆ ಎಲ್ಲರೂ ಬಂದಿರೋದು ನಿಜವೂ ಖುಷಿ ಕೊಟ್ಟಿದೆ. ನಮ್ಮೆಲ್ಲರ ಚಿತ್ರ ದ ಸೂಟ್. ಮತ್ತೆ ಪದೇ ಪದೇ ಇದು ಕಂಟೆಂಟ್ ಮೂವಿ ಅಂತ ಹೇಳೋದು ಬೇಡ. ಮೋಸ್ಟ್ಲಿ ಪೋಸ್ಟರ್ ನಿಮ್ಗೆಲ್ಲರಿಗೂ ಪೋಸ್ಟ್ ನೋಡೋದೇ ಗೊತ್ತಾಗುತ್ತೆ. ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ, ಕಂಟೆಂಟೇ ಹೀರೋ. ನಮ್ಮ ಭಗತ್ ರಾಜ್ ಸರ್ ಅಂತ ವಿಭಿನ್ನವಾದ ಕಥೆಯನ್ನ ಮಾಡಿದ್ದಾರೆ. ಕಷ್ಟ ಇಷ್ಟ ಎಲ್ಲ ಮುಗಿದೋಯ್ತು. ಇನ್ನೇನಿದ್ರು ಅದೃಷ್ಟದ ದಿನ May 17 ಇತ್ತು, ಅದೃಷ್ಟ ಪರೀಕ್ಷೆ ದಿನ. ಆ ಪರೀಕ್ಷೆ ಆದ್ಮೇಲೆ ಒಳ್ಳೆ ಮಾರ್ಕ್ಸ್ ಸಿಗುತ್ತಂತ ಅನ್ಕೊಂಡಿದ್ದೀವಿ. ಇಲ್ಲಿ ಹೀರೋ ಅಂತ ಯಾರು ಇಲ್ಲ. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ವಿಭಿನ್ನವಾದ ಯಾರಾದ್ರೂ ಕೇಳ್ತಾರೆ ನನಗೆ, ಈ ಜಾನ್ರ್ ಏನು ಅಂತಾರೆ. ನನಗೆ ನಿಜವಾಗ್ಲೂ ಹೇಳಕ್ಕಾಗಲ್ಲ ಏನ್ ಜಾನ್ರ್ ಅಂತ ಹೇಳೋದು. ಕಮಲ್ ಅವ್ರು ಹೇಳೋದ್ರಿಂದ, ಕಮಲ್ ಅವ್ರು ಹೇಳಿದ್ರು ನವರಸ ಎಲ್ಲ ತುಂಬಿದೆ ಇಲ್ಲಿ. ಒಂಥರ ಪ್ರೀತಿ ಇದೆ, ಆಮೇಲೆ ಕ್ರೂರ ಇದೆ. ಅಂದ್ರೆ ಎಲ್ಲ ಜನಕ್ಕೆ ಏನ್ ಬೇಕೋ ಅದು ಈ ಚಿತ್ರದಲ್ಲಿ ನನ್ನ ಸರ್ ಕೊಟ್ಟಿದ್ದಾರೆ. May 17ವರೆಗೂ ಕಾಯಲೇಬೇಕು. ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಸರಿಯಾಗಿ ರಿಲೀಸ್ ದಿನ ಕೂಡ ಬಂದಿದೆ ಅಂತ ಅನ್ಕೊಂಡಿದೀವಿ. ಸೊ ಇದೇನಾದ್ರೂ ಚಿತ್ರ ಗೆದ್ರೆ ಎಲ್ಲ ಟೀಮು ಮತ್ತೆ ಇದಕ್ಕೆ ಸಪೋರ್ಟ್ ಮಾಡಿದಂತ ಮಾಧ್ಯಮ ಮಿತ್ರರಿಗೂ ಸಲ್ಲುತ್ತೆ. ತುಂಬಾ ಥ್ಯಾಂಕ್ಸ್. ಗೌರವಾನ್ವಿತರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಹಾಗೂ ನನ್ನ ಆತ್ಮೀಯ ಮಿತ್ರರಾದಂಥ ಭಗತ್ ರಾಜ್ ಅವರಿಗೆ, ನಿರ್ಮಾಪಕರಾದಂಥ ಮಾರುತಿಗೌಡ ಮೇಡಮ್ ಹಾಗೂ ರಾಮಸ್ವಾಮಿ ಅವರಿಗೆ. ಒಂದು ಸಿನಿಮಾದ ಹಿಂದೆ ಸಾಕಷ್ಟು ಕೆಲಸಗಳಿರ್ತವೆ, ಕಾರ್ಯಗಳಿರ್ತವೆ. ಪ್ರತಿ ಹಂತದಿಂದಲೂ ನಾನು ನಿರ್ದೇಶಕರ ಜೊತೆಯಲ್ಲಿ ಅವರ ಬೆನ್ನೆಲುಬಾಗಿ ಬರ್ತಾನೆ ಇದ್ದೀನಿ. ಈ ಒಂದು ಬೆನ್ನೆಲುಬಿಗೆ ಈ May 17 ಒಂದು ಎಕ್ಸಾಮ್ ಬರೆದಿರೋದಕ್ಕೆ ರಿಸಲ್ಟ್ಗೆ ವೇಟ್ ಮಾಡ್ತಾ ಇರ್ತೀವಿ. ಸೊ ಈ ಇತ್ತೀಚಿನ ದಿನಗಳಲ್ಲಿ ನನ್ನ ಸ್ನೇಹಿತರೆಲ್ಲರೂ ಈ ಒಂದು ಸಿನಿಮಾಗೋಸ್ಕರ, ಪ್ರಮೋಷನ್ಗೋಸ್ಕರ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ನಮ್ಮ ಅಂತರಂಗ ಬಹಿರಂಗ ತಂಡದ ಹುಡುಗರು ಇರ್ಬೋದು, ಹಾಗೂ ಸುರೇಶ್ ಅವ್ರ ಫ್ರೆಂಡ್ಸ್ ಇರ್ಬೋದು. ಸಾಕಷ್ಟು ನಮ್ಮ ಶಕ್ತಿ ಮೀರಿ ಪ್ರಮೋಷನ್ಗೆ ಕೆಲಸ ಮಾಡಿದ್ದೀವಿ. ಹಾಗೆ ನಮ್ಮೆಲ್ಲ ಸ್ನೇಹಿತರು ಕೂಡ ಅಷ್ಟೇ ಈ ಒಂದು ಸಿನಿಮಾ ರಿಲೀಸ್ಗೆ ಕಷ್ಟಪಡ್ತಿದ್ದಾರೆ. ಇದನ್ನು ಹೆಚ್ಚಾಗಿ ತಲುಪಿಸಬೇಕಾಗಿರುವಂಥದ್ದು ನಮ್ಮ ಪತ್ರಿಕಾ ಮಾಧ್ಯಮ ಹಾಗೂ ವಿಜುವಲ್ ಮಾಧ್ಯಮ ಸಾಕಷ್ಟು ಸಪೋರ್ಟ್ ಮಾಡಬೇಕು. ಹಾಗಾಗಿ ಮತ್ತೊಮ್ಮೆ ಅವರಲ್ಲಿ ಕೇಳ್ಕೊತೀನಿ, ನಿಮ್ಮೆಲ್ಲರ ಸಹಕಾರದಿಂದ May 17 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದ ಎಲ್ಲ ಜನತೆ ಒಂದು ಹೊಸಬರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು, ಬೆಂಬಲವನ್ನು ಕೊಡಬೇಕು, ಯಶಸ್ಸನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಮಾಲತಿ ಮೇಡಮ್ ಅವರಿಗೆ ಮತ್ತು ನಿರ್ದೇಶಕರಾದಂಥ ಭಗತ್ ರಾಜ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸ್ಕ್ರೀನ್ ಹಿಂದೆ ಕೆಲಸ ಮಾಡುವಂಥವರು
ನಾನಾಗಿರ್ಬೋದು, ನಮ್ಮ ರಾಜಣ್ಣ ಈಗ ಅವ್ರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ, ಸಂತೋಷದ ವಿಷಯ. ಈ ಪಿಕ್ಚರ್ ನಾನು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡಿದ್ದೀನಿ. ಭಾಳ ನೀಟಾಗಿ ಹೊಸಬ್ರು ಅಂತ ಅನ್ನಿಸ್ಕೊಳ್ಳದೆ ನಿರ್ದೇಶನ ಮಾಡಿದ್ದು ಭಗತ್ ರಾಜು. ಆ ಶೂಟಿಂಗಿಗೆ ಏನೇನು ಬೇಕೋ ಆ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದು ಮಾಲತಿ ಗೌಡರು, ರಾಮಸ್ವಾಮಿ ಅವರು. ತುಂಬ ಚೆನ್ನಾಗಿ ನಡೀತು, ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು. ಆ್ಯಕ್ಚುಲಿ ನಿರ್ದೇಶಕರು ಬರಹಗಾರರು. ನಾನು ಈ ಇನ್ನೊಂದು ಪಿಕ್ಚರ್ಗೆ ಆಲ್ರೆಡಿ ನಾನು ಯಾರೋ ಒಬ್ರು ಸ್ಟೋರಿ ಬರಹಗಾರರು ಬೇಕು ಅಂತ ಕೇಳಿದ್ದಾರೆ, ಹೇಳಿದ್ದೀನಿ. ಈ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಟೆಂಟು ಅನ್ನೋದು ಪ್ರಶ್ನೆಗಿಂತ ಈ ಪಿಕ್ಚರ್ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋ ರೇಂಜಿಗೆ ಸಿನಿಮಾ ಮಾಡಿದ್ದಾರೆ. ಈ ಪಿಕ್ಚರ್ಗೆ ನಿಮ್ಮ ಮಾಧ್ಯಮದವ್ರದ್ದು ತುಂಬ ಸಹಕಾರ ಇಂಪಾರ್ಟೆಂಟು. ಇದುವರೆಗೂ ನಾನು ನೋಡಿರೋದ ಪ್ರಕಾರ ಒಂದು ಡೈರೆಕ್ಟ್ರು ಮಾಡಿರೋ ಪಿಕ್ಚರು, ಇನ್ನೊಂದು ಅದ್ರ ಜೊತೆಗೆ ಮಾಧ್ಯಮದವ್ರು ಸಪೋರ್ಟ್ ಮಾಡಿರೋ ಪಿಕ್ಚರ್ಗಳು ಭಾಳ ಸಕ್ಸಸ್ ಆಗಿದೆ. ಎಷ್ಟೋ ಪ್ರೊಡ್ಯೂಸರ್ಗಳು ಉಳ್ಕೊಂಡಿದ್ದಾರೆ, ನಿರ್ದೇಶಕರುಗಳು ಹೆಸರು ಬಂದಿದೆ. ಆದ್ದರಿಂದ ಈ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಕಲಾವಿದರು ಎಲ್ಲ ಒಂದಾಗಿ ಒಟ್ಟಿಗೆ ಎಲ್ಲೂ ಏನೂ ಮನಸ್ತಾಪ ಇಲ್ಲದೆ ಎಲ್ಲ ಖುಷಿಯಾಗಿ ಸಿನಿಮಾ ಮಾಡಿರೋದು. ಇದು ನಿಮ್ಮೆಲ್ಲರದು ಆಶೀರ್ವಾದ ಬೇಕು. ಇದು ಸಕ್ಸಸ್ ಆಗಕ್ಕೆ ನೀವು ಮಾಧ್ಯಮದವರು ಸಹಕರಿಸಬೇಕು ಅಂತ ನಂದು ರಿಕ್ವೆಸ್ಟ್. ಸಾಕ್ತಾ ಇರ್ತೀನಿ. ಕರ್ನಾಟಕದಲ್ಲಿ ಭಿಕ್ಷುಕರನ್ನ ಫ್ರೀಯಾಗಿ ಸಾಕೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ ಫಸ್ಟ್ ಕನ್ನಡಿಗ ನಾನು. ಆದ್ರೆ ಇವತ್ತು ಭಿಕ್ಷುಕರು ಸಾಕೋನಿಗೂ ಸಿನಿಮಾಗೂ ಏನ್ ಸಂಬಂಧ ಅಂತ ನೀವು ಅನ್ಕೋಬಹುದು. ನಾನು ಅವಾಗ ಆಕ್ಟರ್ ಆಗಿ ಇದ್ದವನು, ಮಾಡೆಲ್ ಆಗಿದ್ದವನು, 35 ಶಾರ್ಟ್ ಮೂವಿ ಮಾಡಿ ದೊಡ್ಡ ಹೀರೋ ಆಗಬೇಕು ಅಂತ ಇಂಡಸ್ಟ್ರಿಗೆ ಹೊರಟೋನು. ರೀಲ್ ಹೀರೋ ಆಗೋಕೆ ರಿಯಲ್ ಹೀರೋ ಆಗ್ಬಿಟ್ವಿ ಅಷ್ಟೇ. ಬಟ್ ಏನಕ್ಕೆ ಇಲ್ಲಿಗೆ ಬಂದೆ ಅಂದ್ರೆ 10 ವರ್ಷದ ಸ್ನೇಹಿತೆ ನನ್ನ ಮಾಲತಿ ಅವರು. ಅವ್ರಿಗೆ ಅವಾಗಿಂದ ಒಂದು ಹಸು ಏನಾದ್ರು ಮಾಡಬೇಕು ಅಂತ. ಬಟ್ ಇವತ್ತೊಂದು ಸೂಟ್ ಸಿನಿಮಾ ಮಾಡಿದ್ದಾರೆ. ಒಂದೇಳಕ್ಕೆ ಇಷ್ಟಪಡ್ತೀನಿ ನಾನು, ಎಷ್ಟೋ ಜನ ಹೀರೋಗಳು ಒಳ್ಳೊಳ್ಳೆ ಹೀರೋಗಳಿಗೆ ಕೋಟಿ ಬಂಡವಾಳ ಹಾಕಿ ಫಿಲಂ ಮಾಡಕ್ಕೆ ಈಗಿನ ಕಾಲದಲ್ಲಿ ಭಯ ಪಡ್ತಿದ್ದಾರೆ. ಆದ್ರೆ ಒಂದು ಸೂಟ್ ಅಂತ ಒಂದು ಸೂಟ್ ಇಟ್ಕೊಂಡು ಕೋಟಿ ಬಂಡವಾಳ ಹಾಕ್ತಾರೆ ಅಂದ್ರೆ ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಬರ್ಬೇಕು ಅಲ್ವಾ. ಇವತ್ತು ಒಂದು ಮಾತು ಹೇಳ್ತೀನಿ ಕೇಳ್ರಿ, ಒಂದು ಸೂಟ್ ನ ಇಟ್ಕೊಂಡು ಆ ಸೂಟ್ ಹಾಕ್ತವನೇ ಹೀರೋ, ಆ ಸೂಟ್ ಹಾಕ್ತವನೇ ಹೀರೋಯಿನ್ ಅಂತ ಹೇಳಕ್ ಹೊರಟಿದಾರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಒಳ್ಳೇದಾಗ್ಲಿ ಅವ್ರ ಸಿನಿಮಾಗೆ. ಹಾಗೆ ಇವತ್ತು ನಾನು ಒಂದು ಕಾಲ್ ಸೂಟ್ ಹಾಫ್ ಸೂಟ್ ಹಾಕಿದ್ದೀನಿ. ಇದು ಟ್ರೈಲರ್, ಅದಕ್ಕೆ ಕಾಲ್ ಸೂಟ್. 17th ಫುಲ್ ಸೂಟ್ ಹಾಕೊಂಡ್ ಬರ್ತೀನಿ, ನೀವೆಲ್ಲ ಬರ್ಬೇಕು. 17th ಯಾಕೆಂದ್ರೆ ಈ ಸಿನಿಮಾ ಇದೆಯಲ್ಲ ಮೀಡಿಯಾ ಮೇಲೆ ಡಿಪೆಂಡ್. ಇವತ್ತು ಎಷ್ಟೋ ಜನ ಸ್ಟಾರ್ಗಳನ್ನ ಬೆಳೆಸಿರೋದು ನಿಮ್ಮಂತ ಮೀಡಿಯಾಗಳು. ನೀವು ಮನ್ಸ್ ಪಟ್ರೆ ಯಾರನ್ನ ಬೇಕಾದ್ರು ಹೀರೋ ಮಾಡ್ತೀರಾ, ಯಾರನ್ನ ಬೇಕಾದ್ರು ಝೀರೋ ಮಾಡ್ತೀರಾ. ಇವತ್ತು ಈ ಒಂದು ಸೂಟ್ ನ ನಂಬ್ಕೊಂಡು ಭಗತ್ ರಾಜ್ ಅವರು, ಮಾಲತಿ ಮೇಡಮ್ ಅವರು ಒಂದು ಸಿನಿಮಾ ಮಾಡಕ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಆ ಒಂದು ಕೆಚ್ಚದೆ ಕನ್ನಡತಿ, ಹೆಮ್ಮೆಯ ಕನ್ನಡತಿನ ಉಳಿಸ್ಕೋಬೇಕಾದ್ರೆ ನಮ್ಮ ಕರ್ತವ್ಯ. ಯಾಕೆಂದ್ರೆ ಇವತ್ತು ನಾವು ಅವ್ರನ್ನ ಉಳಿಸಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ಮುಂದೆ ಬರ್ತಾರೆ. ಹೆಣ್ಮಕ್ಳು ಮನೇಲೆ ಕುತ್ಕೋಬೇಕು, ಕೆಲಸ ಮಾಡ್ಬೇಕು, ಮನೇಲೆ ಬಿದ್ದಿರ್ಬೇಕು ಅನ್ನೋ ಕಾಲ ಹೊರಟೋಯ್ತು. ಮುಂದೆ ಬಂದ್ರೆ ಇವತ್ತು ಮಾಲತಿ ಅವ್ರ ಸೈಡಿಗೆ ಹೋಗಿ ನಿಂತಿರ್ಬೋದು. ಅವ್ರು ನಂಬ್ಕೊಂಡು 100 ಜನಕ್ಕೆ ಹಸು ಇದೆ, 100 ಜನಕ್ಕೆ ಅನ್ನ ಹಾಕ್ಬೇಕು ಅಲ್ವಾ. ದಯವಿಟ್ಟು ಎಲ್ಲರೂ May 17th ಬಂದು ಸಿನಿಮಾ ನೋಡಿ, ಒಳ್ಳೇದಾಗ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಸ್ತವರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ ಅಂತ. ಇವತ್ತು ಈ ಸಿನಿಮಾಗೆ ಬಂದು ಟಿಕೆಟ್ ಕೊಟ್ರೆ ಎಷ್ಟೋ ಜನಕ್ಕೆ ಅನ್ನ ಸಿಕ್ಕಂತೆ. ದಯವಿಟ್ಟು ಬಂದ್ ಸಿನಿಮಾ ನೋಡಿ 17th. ಮಾಧ್ಯಮರಿಗೆ ಒಳ್ಳೇದಾಗ್ಲಿ ನಿಮ್ಗೆ. ಭಗತ್ ಸರ್ ನೋಡಿದ ಟ್ರೈಲರು ಬಹಳ ಅದ್ಭುತವಾಗಿ ಮಾಡಿದ್ದೀರಾ. ನೋಡ್ತಾ ಇದ್ರೆ ಅನಿಸ್ತಾ ಇದೆ ಏನೋ ಇದೆ ಸಿನಿಮಾದಲ್ಲಿ, ನೋಡ್ಬೇಕು ಅಂತ ಕುತೂಹಲ. ಫಸ್ಟ್ ಶೋ ನೀವು ಫ್ರೀಯಾಗಿ ಕೊಡೋದು ಬೇಡ, ಟಿಕೆಟ್ ತಗೊಂಡು ಫ್ರೀ ನಾನು ಬರ್ತೀನಿ, ಬಂದು ನಾನು ನೋಡ್ಲೇಬೇಕು. ಅದ್ಭುತವಾಗಿದೆ ಸಿನಿಮಾ. ಒಂಥರ ಕುತೂಹಲ ಹೊರತು ಒಳಗಡೆ ಏನಿದೆ ನನ್ನದು ಗೊತ್ತಿಲ್ಲ. ನೋಡೋಕವ್ರು ಬಂದೇ ಬರ್ತೀನಿ, ಐ ಪ್ರಾಮಿಸ್. ನನ್ನ ಕಡೆಯಿಂದ ನಮ್ಮ ಆಶ್ರಮ ಎಲ್ಲರನ್ನೂ ಕರ್ಕೊಂಡ್ಬರ್ತೀನಿ. ಒಂದು ಸ್ಪೆಷಲ್ ಎಲ್ಲರಿಗೂ ಒಂದು 100 ಜನ ನಿರಾಶ್ರಿತರಿಗೆ ಒಂದು ತೋರಿಸ. ನನ್ನ ಫೇಸ್ಬುಕ್ ಅಲ್ಲಿ 1 million ಫಾಲೋವರ್ಸ್ ಇದ್ದಾರೆ. 10,000 people ಅಲ್ಲ, ಮಿಲಿಯನ್, 10 lakh. ಓಕೆ, ನನ್ನ ಫಾಲೋವರ್ಸ್ ಎಲ್ಲ ಹೇಳ್ತಾ ದಯವಿಟ್ಟು ಯಾರು ನೋಡ್ತಿದ್ದೀರಾ ದಯವಿಟ್ಟು ಒಂದು ಸಿನಿಮಾ ನೋಡಿ. ಆ ಒಂದು ಹೆಣ್ಮಗಳು ಈ ಒಂದು ಸಿನಿಮಾನ ಉಳಿಸಿ. ನನ್ನ ಕಡೆಯಿಂದ ನನ್ನ ಆಶ್ರಮ ಎಲ್ಲರೂ ಕರ್ಕೊಂಡ್ ಬರ್ತೀನಿ. ನನ್ನ ಒಂದು ಒಕ್ಕೂಟ ಇದೆ, ಎಲ್ಲರಿಗೂ ಹೇಳ್ತೀನಿ. ಸ್ವಲ್ಪ ನಿರಾಶೆ, ಒಂದ್ ಸ್ವಲ್ಪ ಫ್ರೀ ಟಿಕೆಟ್ ಕೊಡಕ್ ಬಂದು ವ್ಯವಸ್ಥೆ ಮಾಡ್ಕೊಡಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಾತಿದ್ರು ಒಳ್ಳೇದಾಗ್ಲಿ. ಇನ್ನೊಂದು ವಿಷಯ ಹೇಳ್ತಿದ್ದೀನಿ. ಯಾವತ್ತು ಒಬ್ರ ಬಗ್ಗೆ ಮಾತಾಡೋದಕ್ಕಿಂತ ಒಬ್ರ ಬಗ್ಗೆ ಒಳ್ಳೇದೇ ಮಾತಾಡಿ. ಯಾಕೆಂದ್ರೆ ಇವತ್ತು ನಾನ್ ನೋಡಿರೋ ಮಟ್ಟಿಗೆ ಎಷ್ಟೋ ಸಿನಿಮಾ ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದೀನಿ. ನನ್ನ ಸಿನಿಮಾ ಕಂಡ್ರೆ ಬಹಳ ಇಷ್ಟ. ಆದ್ರೆ ಒಂದು ಬೇಜಾರು ಏನ್ ಗೊತ್ತಾ,
ಸಿನಿಮಾದಲ್ಲಿ ಏನೂ ಇರಲ್ಲ, ಸೂಪರ್ ಹಿಟ್. ಸಿನಿಮಾದಲ್ಲಿ ಎಲ್ಲ ಇರುತ್ತೆ. ನೆಟ್ಫ್ಲಿಕ್ಸ್ ಬಂದ್ಮೇಲೆ ಇಟ್ಟು, ಅಮೆಝಾನ್ ಬಂದ್ಮೇಲೆ ಇಟ್ಟು. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಚೆನ್ನಾಗಿರೋ ಸಿನಿಮಾ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಯಾರೋ ಒಬ್ರು ಹೇಳಿದ್ರು, ಯಾರೋ ಒಬ್ರು ನೋಡಿದ್ರು, ಇದ್ಯಾವ ನೋಡ್ತಾರೆ ಅದಕ್ಕಿಂತ ಫಸ್ಟ್ ಸಿನಿಮಾ ಹೋಗಿ ಆಮೇಲೆ ನೀವು ನೋಡಿ, ಆಮೇಲೆ ಮಾತಾಡಿ ನಿಜವಾಗ್ಲೂ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಒಳ್ಳೆದಾಗ್ಲಿ ಎಲ್ಲರಿಗೂ. ಮತ್ತೊಮ್ಮೆ ಸೂಟ್ ಸಿನಿಮಾದಾಗ ಎಲ್ಲ ಒಂದು ಆರ್ಟಿಸ್ಟ್ಗಳಿಗೆ ನನ್ನ ಕಡೆಯಿಂದ ಒಳ್ಳೇದಾಗ್ಲಿ, ಚೆನ್ನಾಗಿ ಬೆಳೀರಿ, ಸೂಪರ್ ಆಗಿರಿ, ಒಳ್ಳೇದಾಗ್ಲಿ. ಮತ್ತೊಮ್ಮೆ ಇಂಥ ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಥ್ಯಾಂಕ್ ಯು ಸೊ ಮಚ್ ಸರ್, ಧನ್ಯವಾದಗಳು. ಟ್ರೈಲರ್ ಅನ್ನು ನೋಡಿದ್ರಿ, ಬಟ್ ಏನಂತಂದ್ರೆ ಇದರಲ್ಲಿ ಟ್ರೈಲರಲ್ಲಿ ಜಸ್ಟು ಸಿನಿಮಾದಲ್ಲಿ ನಮ್ಗೆ ಏನು ಬೇಕೋ ಅಷ್ಟನ್ನು ಮಾತ್ರ. ಅಂದರೆ ಆ್ಯಕ್ಚುಲಿ ನಾನು ಟ್ರೈಲರು ಬೇಡ ಅಂತ ಹೇಳಿದ್ದೆ, ಯಾಕಂದರೆ ಅದು ಎಲ್ಲೋ ಒಂದು ಕಡೆ, ಯಾಕಂದರೆ ಒಂದು ನಮ್ಮ ಮುಂಚೆಯಿಂದ ಹೇಳ್ಕೊಂಬಂದಂಗೆ ಒಂದು ಕಂಟೆಂಟ್ ಸಿನಿಮಾ ಮಾಡಿದ್ದೀವಿ ಅಂತಲೇ, ಸೂಟ್ ಜೊತೆ ಎಲ್ಲ ಕಲಾವಿದರು ಅಭಿನಯ ಮಾಡಿದ್ದಾರೆ ಅಂತಲೇ ಇದು ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಟ್ರೈಲರ್ ಮಾಡೋದು ನಮ್ಗೊಂದು ಚಾಲೆಂಜಿಂಗ್ ಆಗಿತ್ತು. ಬಟ್ ಆದಷ್ಟು ಒಂದು 2-3 ವರ್ಷನನ್ನು ಟ್ರೈಲರನ್ನು ಮಾಡಿಕೊಂಡು ಕೊನೆಯದಾಗಿ ಕ್ಷಮಿಸಿ, ಚಾಲೆಂಜಿಂಗ್ ಆಗಿತ್ತು. ಕೊನೆಯದಾಗಿ ಏನಾದರೂ ಹೇಳಲೇಬೇಕು ಪ್ರೇಕ್ಷಕರಿಗೆ ಅನ್ನೋಕ್ಕೋಸ್ಕರ ಈ ಟ್ರೈಲರನ್ನು ಇದು ಮಾಡಿದ್ದೀವಿ. ಸಾಕಷ್ಟು ಜನ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಾಕಷ್ಟು ಒಂದಷ್ಟು ಕಲರ್ಗಳು ಬಂದು ಹೋಗ್ತಾ ಹೋಗುತ್ತೆ. ನಾನು ಮುಂಚೆಯಿಂದ ಹೇಳಿದಾಗೆ ಈ ಇಡೀ ಸೂಟು ಒಂದು ಬಣ್ಣ ಮತ್ತು ಭಾವನೆಗಳನ್ನು ನಡುವೆ ನಡೆಯುವಂತಹ ಕಥೆ. ಆಮೇಲೆ ಎಲ್ಲ ಸಿನಿಮಾಗಳಲ್ಲೂ ಕಲಾವಿದರು ಸೂಟ್ಗಳನ್ನು ಧರಿಸ್ಕೊಂಡು ಅಭಿನಯ ಮಾಡ್ತಾರೆ, ಬಟ್ ಈ ಸೂಟ್ ಜೊತೆ ಎಲ್ಲ ಕಲಾವಿದರು ಅಭಿನಯ ಮಾಡಿದ್ದಾರೆ. ಹಾಗೆ ಒಂದು ಬಣ್ಣ ಮತ್ತು ಒಂದು ಭಾವನೆಯ ನಡೆಯುವಂತಹ ಕಥೆಯಲ್ಲಿ ಮೊದಲ ಬಾರಿಗೆ, ಅಂದರೆ ಕನ್ನಡದಲ್ಲಿ ಮೊದಲ ಬಾರಿಗೆ ಅನಿಸುತ್ತೆ, ತುಂಬ ಕಲಾಕೃತಿಗಳನ್ನ ಈ ಸಿನಿಮಾದಲ್ಲಿ ನಮ್ಮ ಸೂಟ್ ಸಿನಿಮಾದಲ್ಲಿ ಬಳಸಿದ್ದೀವಿ. ತುಂಬ ಕಲಾಕೃತಿಗಳು ಅಂದರೆ ಇದು ಎಷ್ಟು ಅಂತಂದರೆ ತುಂಬ ಜನ, ಅಂದರೆ ರಾಜ್ಯದ ತುಂಬ ಜನ ಕಲಾವಿದರು, ಅಂದರೆ ಕಲಾವಿದರನ್ನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಹೆಚ್ಚಾಗಿ ನನಗೆ ಕಿರಣ್ ಅಂತ ಒಬ್ಬರು ಬೆಳಗಾವಿಯವರು ಸಾಕಷ್ಟು ಪೇಂಟಿಂಗ್ಸ್ಗಳನ್ನ, ಅಂದರೆ ಕ್ಲೈಮ್ಯಾಕ್ಸ್ಗೆ ತುಂಬ ಪೇಂಟಿಂಗ್ಸ್ಗಳು ಬೇಕಿತ್ತು, ಆ ಪೇಂಟಿಂಗ್ಸ್ಗಳನ್ನು ತಂದು ಕೊಟ್ಟು ಈ ಸಿನಿಮಾ ನಾವು ಇದು ಮಾಡಿದ್ದೀವಿ. ಬಟ್ ಮೇ 17ನೇ ತಾರೀಕು ತಾವೆಲ್ಲರೂ ಬಂದು ಸಿನಿಮಾ ನೋಡಬೇಕು. ಹಾಗೆ ಈ ಅಂದರೆ ಈ ಸೂಟಲ್ಲಿ ಏನಿರುತ್ತೆ ಅಂತಂದರೆ, ನಾವು ಫಸ್ಟು ಯಾವುದೋ ಪ್ರೊಡ್ಯೂಸರ್ಗೆ ನನಗಾದಂತಹ ಅನುಭವ ಅಂದರೆ, ನನಗೆ ಆ ನಿರ್ಮಾಪಕರು ಹೇಳಿದ್ರು, ಸಾಕಷ್ಟು ಜನ ನಮ್ಮ ಕಲಾವಿದರು ಹೇಳಿದ್ರು, ಅದ್ಭುತ ಬರಹಗಾರ. ನಾನು ಆ ಥರ ಬರಹಗಾರ ಅಲ್ಲ, ಯಾಕಂದರೆ ಕಾಶಿನಾಥ್ ಸರ್ ನಾನು ಏನು ಹೇಳ್ಕೊಟ್ಟಿದ್ದಾರೆ ಆ ಒಂದು ನನಗೆ ತಿಳಿದ ಮಟ್ಟಿಗೆ ನಾನು ಒಂದು ಸಿನಿಮಾನ ಮಾಡಿದ್ದೀನಿ. ಹಾಗೆ ಇದಕ್ಕೆ ಸಾಕಷ್ಟು ಜನ ನಿರ್ಮಾಪಕರ ಹತ್ರ ಹೋದಾಗ, ಅಪ್ರೋಚಿಂಗ್ ಮಾಡಿದಾಗ ಅವ್ರು ಹೇಳೋದಿದೆ, ಯಾರು ಕಲಾವಿದರು, ಯಾರು ಆರ್ಟಿಸ್ಟು, ಈ ಥರದ್ದೇ ಕೇಳ್ತಾ ಹೋಗ್ತಾರೆ. ನಾನು ನಿರ್ಮಾಪಕರಿಗೆ ಹೇಳಿದ್ದೆ, ಸೂಟ್ ಇಟ್ಕೊಂಡು ಏನಾದರೂ ಒಂದು ಸಿನಿಮಾ ಮಾಡೋಣ ಅಂತ. ಏನೋ ಸೂಟ್ ಇಟ್ಕೊಂಡು ಸಿನಿಮಾ ಮಾಡೋದು, ಅದನ್ನ ಏನಕ್ಕೆ ಮಾಡ್ತೀರಾ ಅಂತ. ಬಟ್ ನಾನು ಹೇಳಿದಂದರೆ, ಪ್ರತಿಯೊಬ್ಬ ಮನುಷ್ಯರು ಅವರ ಮಾತುಗಳಿಗೆ ಮುಖವಾಡಗಳನ್ನು ಧರಿಸಿರ್ತಾರೆ, ಹಾಗೆ ಅವರ ಭಾವನೆಗಳಿಗೆ ಸೂಟ್ಗಳನ್ನು ಹಾಕ್ಕೊಂಡಿರ್ತಾರೆ ಅಂತ. ಇದೆರಡು ಕಳಿಸಿಬಿಟ್ಟಾಗ ಅಲ್ಲಿ ಏನೋ ನಮಗೆ ಒಂದು ಏನೇನೆಲ್ಲ ಕಾಣ್ಬೋದು. ಯಾಕೆ ನಾವು ಮನುಷ್ಯರಾಗಿ ನಿಂತ್ಕೋಬೋದು, ಅಥವಾ ಇವಾಗ ನೋಡ್ಬೋದು ತುಂಬ ಘರ್ಷಣೆಗಳಿದೆ ಸೂಟಲ್ಲೇ ಕಾಣುತ್ತೆ. ಅದ್ರ 4 ಫ್ಲೇವರ್ ಮೇಲೆ ಸಾಕಷ್ಟು ಆ ಘರ್ಷಣೆಯಲ್ಲಿ ನಾವೆಲ್ಲ ಓಡಾಡ್ತಾ ಇದ್ವಿ. ಒಂದು ಪ್ರೀತಿ ಅಂತಂದರೆ ಗುಲಾಬಿ, ಇನ್ನೊಂದು ಹಣ, ಮತ್ತೊಂದು ಪೇಂಟಿಂಗ್ ಬ್ರಷು, ಕಲೆ, ನಾವೆಲ್ಲ ಇದರಲ್ಲೇ ಇರೋದು. ಹಾಗೆ ಕಾಮ ಅಂತಂದರೆ ಅದು ಕಾಂಡಮ್ನ ಬಳಸಿದ್ದೀವಿ. ಹಾಗಂತ ಇದು ಕುಟುಂಬ ಸಮೇತ ನೋಡಬಾರ್ದು ಅಂತೇನಿಲ್ಲ, ಕುಟುಂಬ ಸಮೇತ ನೋಡುವಂತಹ ಸಿನಿಮಾನೇ. ಈ 4 ಫ್ಲೇವರಲ್ಲೇ ಮನುಷ್ಯ ಬದುಕಿರ್ತಾನೆ. ಅಂದರೆ ಆ ಘರ್ಷಣೆಯಲ್ಲೇ ಅವನು ಇಡೀ ಬದುಕನ್ನ ಕಳ್ಕೊಳ್ತಾನೆ. ಆ ಸೂಟ್ ಅದು ಒಂದು ಸರಿ ಆ ಸೂಟನ್ನ ಬಿಚ್ಚಿಟ್ಟಾಗ ಅವನಿಗೆ ಏನಾಗುತ್ತೆ ಆ ಫೀಲಿಂಗು, ಅದು ಸಿನಿಮಾ ನೋಡಿದಾಗ ಅದು ಎಲ್ಲ ಅನುಭವ ನಿಮಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸಪೋರ್ಟ್ ಮಾಡಿದಂತಹ ಮೊದಲು ಬಿ ರಾಮಸ್ವಾಮಿ ಅವರು ನಿರ್ಮಾಪಕರು, ಹಾಗೆ ಅವರ ಧರ್ಮಪತ್ನಿಯಾದ ಬಿ ಮಾಲತಿಗೌಡ ಅವರು ಹೇಳಿದ್ದಾರೆ, ಅವರು ಕನ್ನಡದ ಬಗ್ಗೆ ತುಂಬ ಒಲವು ಬಿ ರಾಮಸ್ವಾಮಿ ಅವರಿಗೆ. ಅವ್ರು ಹೇಳಿದ್ದು ಅಂದರೆ, ಕನ್ನಡದಲ್ಲಿ ಈ ಥರದ ಒಂದು ಸಿನಿಮಾ ನೀವು ಮಾಡಕ್ಕೆ ಹೊರಟಿದ್ದೀರಾ ಅಂತಂದರೆ ಅವ್ರಿಗೆ ಮೊದಲ ಅನುಭವ ಮಾಡಿ, ನನ್ನ ಪತ್ನಿ ನಿಮಗೆ ಎಲ್ಲ ಹಣಕಾಸು ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ, ನನಗೆ ಏನು ಬೇಕೋ ನನಗೆ ಕೇಳಿ. ನಾನು ದಿನ ಬರೋಕ್ಕಾಗಲ್ಲ, ಯಾಕಂದರೆ ಅವರು ಬ್ಯಾಂಕ್ ಎಂಪ್ಲಾಯ್, ನಾನು ಅಲ್ಲಿಗೆ ಹೋಗಬೇಕಾಗುತ್ತೆ, ಇವ್ರು ಮಾಡಿಕೊಡ್ತಾರೆ ಅಂತ. ನನಗನ್ಸಿದ್ದು ಏನು ಅಂತಂದರೆ, ಒಂದು ಸಾಮಾನ್ಯವಾಗಿ ನಿರ್ಮಾಪಕರು ಅಂತಂದರೆ ಇವಾಗ ನಾವೆಲ್ಲ ನಿಂತ್ಕೊಂಡು ಮಾಡಬೇಕಾದ್ರೆ ನಮಗೆ ಲಕ್ಷಾಂತರ ಸಮಸ್ಯೆಗಳಿರುತ್ತೆ.
ಯಾಕಂದ್ರೆ ನಾನು ಕೆಲವೊಂದು ಸ್ತ್ರೀ ಅಂತ ಒಂದು ಆರ್ಟಿಕಲ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅದರ ಒಂದು ಬರೀತಾ ಇದ್ದಾಗ ಅದ್ರ ನೋವು ನಲಿವುಗಳನ್ನ ಅವರು ಬರ್ಕೊಳ್ತಾ ಇದ್ರು. ಅಂದ್ರೆ ಯಾವ ನಿರ್ಮಾಣ ಮಾಡಿದಾಗ ಅಣ್ಣವ್ರಿಗೆ ಯಾವ ಥರ ಸವಾಲುಗಳನ್ನ ನಾನು ಎದುರು ನೋಡಿದೆ ಅಂತ. ಆದರೆ ಏನಂದ್ರೆ ಆ ಥರದೊಂದು ಸವಾಲುಗಳು ಒಂದು ಹೆಣ್ಣಾಗಿ ಎಷ್ಟು ನಾವು ಗಟ್ಟಿಯಾಗಿ ನಿಂತ್ಕೋತೀವಿ ಅದು ಸಿನಿಮಾ ರಂಗದಲ್ಲಿ ಏನೋ ಅಂತಂದಾಗ ಎಲ್ಲರಿಗೂ ಗೊತ್ತಿದೆ, ಹೇಳುವಂಥದ್ದಲ್ಲ. ನಾವಾಗೆ ನಿಂತ್ಕೊಂಡಾಗ ನಮಗೆ ಒಂದು ನೂರಾರು ಮಾತುಗಳು ಬರುತ್ತೆ. ಅಂದರೆ ಒಂದು ಹೆಣ್ಣಾಗಿ ನಿಂತ್ಕೊಂಡಾಗ ಅದು ಅದು ಬೇರೆ ಥರನೇ ಇರುತ್ತೆ. ಬಟ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು, ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು ಅನ್ನೋಕ್ಕೋಸ್ಕರ ಪ್ರತಿಯೊಂದನ್ನು ಮಾಡಿದ್ದಾರೆ. ಬಟ್ ನಾನು ಇದು ಸಿನಿಮಾನೇ ಅಲ್ಲದೆ ಲಾಸ್ಟ್ ಟೈಮ್ ನಾನು ಆಡಿಯೋ ರಿಲೀಸಲ್ಲಿ ಇದೇ ವೇದಿಕೆ ಮೇಲೆ ಹೇಳಿದ್ದೆ, 3 ಬಾರಿ ನಾವು ಜನಗಳ ಜೊತೆ ಹೋಗಬೇಕು ಅನ್ನೋಕ್ಕೋಸ್ಕರ. ಮೊದಲು ಏನು ಅಂತಂದ್ರೆ ದ ಸೂಟ್ ಅಂತ ಒಂದು ಟೈಟಲ್ ಅನ್ನ ನಾವು ಇಟ್ಟ ಮೇಲೆ ಪ್ರತಿಯೊಬ್ಬರಿಗೆ ಅದರದ್ದೇ ಆದಂತಹ ಒಂದೊಂದಷ್ಟು ಭಾವನೆಗಳು ಇರ್ತವೆ. ಅಂತಂದ್ರೆ ತುಂಬಾ ಭಾವನೆ ಇರುತ್ತೆ. ಅತಿಥಿ ದೇವೋ ಭವ ಸಬ್ ಟೈಟ್ಲು. ನಾವೆಲ್ಲರಿಗೂ ನಮ್ಮ ಬದುಕಿಗೆ ಅತಿಥಿಯಾಗೆ ಬರೋದು ಸೂಟು. ನಾವು ದಿನ ಹಾಕೊಂಡು ಓಡಾಡಲ್ಲ. ನಮ್ಮ ಯಾವುದೋ ಮದುವೆ ರಿಸೆಪ್ಷನ್ನು ಅಥವಾ ನಾವು ಹೈಯರ್ ಎಜುಕೇಶನ್ ಹೊರಗಡೆ ದೇಶಕ್ಕೆ ಹೋದಾಗ ಈ ಥರದ್ದು ಹಾಕಿದ್ರೆ ನಾವು ಸೂಟ್ಗಳನ್ನ ಹಾಕೊಂಡಿರ್ತೀವಿ. ಆಮೇಲೆ ಈ ಥರದ್ದು ನಾವು ಅದಕ್ಕೋಸ್ಕರ ನಮಗೆ ಒಂದು ಗೆಸ್ಟ್ ಆಗೇ ಬರೋದು ಸೂಟು. ಅದಕ್ಕೆ ಅತಿಥಿ ದೇವೋ ಭವ ಅಂತ ಅದನ್ನ ಸಬ್ ಟೈಟಲ್ನ ಬಳಸ್ಕೊಂಡಿದ್ದೀವಿ. ಅದು ಆ ಸೂಟ್ ಬಗ್ಗೆ ಮೊದಲು ನಾವು ಹೋಗಿದ್ದು ಈ ಸೂಟ್ ಬಗ್ಗೆ ಅವ್ರದೇ ಆದಂತಹ ಭಾವನೆಗಳು ಏನಿರುತ್ತೆ ಅಂತ ಸಿನಿಮಾ ರಂಗದವರಾಗ್ಬೋದು, ಪ್ರೇಕ್ಷಕರಾಗ್ಬೋದು, ಎಲ್ಲರ ಹತ್ರ ಅದ್ರ ಬಗ್ಗೆ ಏನಾದರೂ ಬರ್ಕೊಡಿ ಅಂತಂದಾಗ ಗಮನಗಳನ್ನು ಬರ್ಕೊಟ್ರು. ಸೆಕೆಂಡ್ಲಿ ಪ್ರೇಕ್ಷಕರಿಗೆ ಪ್ರಶ್ನೆ ಅಂತ ಹೋದೋ. ಈಗ ಮತ್ತೆ ಸಿನಿಮಾ ರಿಲೀಸ್ಗೆ ಪ್ರತಿಯೊಬ್ಬರ ಹತ್ರ ಹೋಗಿ ಕೇಳ್ಕೊಳ್ತಾ ಇದೀವಿ. ಸೂಟ್ ಜೊತೆ ಎಲ್ಲ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಬಟ್ ಎಲ್ಲ ಪ್ರೇಕ್ಷಕರದು ಒಂದೇ ಶಾಕಿಂಗ್ ಏನಂತಂದ್ರೆ ಸೂಟ್ ಹೆಂಗ್ ಆಕ್ಟ್ ಮಾಡಿದೆ, ಸೂಟ್ ಡ್ಯಾನ್ಸ್ ಮಾಡುತ್ತಾ, ಊಟ ಮಾಡುತ್ತಾ, ಇಲ್ಲ ನಾವು ಊಟ ಮಾಡಿಸಿದೀವಿ, ಈ ಥರದ್ದು ನಾವು ಅವ್ರಿಗೆ ಹೇಳ್ದ. ಅಂದ್ರೆ ಜನರಿಗಾಗಿ ಸಿನಿಮಾ, ಜನರಿಂದ ಸಿನಿಮಾ, ಜನರಿಗೋಸ್ಕರನೇ ಸಿನಿಮಾ ಅನ್ಕೊಂಡು ಒಂದು ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಇದನ್ನ ಮಾಡಿದೀವಿ. ಹಾಗೆ ಸಾಕಷ್ಟು ಜನ ಅಂದ್ರೆ ಸುಮಾರು ಸ್ಟಿಕ್ಕರ್ಗಳನ್ನ ಮಾಡಿಸಿದ್ದು, ಆಟೋ ಸ್ಟಿಕ್ಕರ್ಗಳನ್ನ ಪ್ರತಿಯೊಬ್ಬ ಆಟೋ ಡ್ರೈವರ್. ಯಾಕಂದ್ರೆ ನಮ್ದು ಒಂದು ಸಣ್ಣ ಕಾನ್ಸೆಪ್ಟ್ ಬೇಸಿಂದ ತುಂಬಾ ನಾವು ಖರ್ಚು ವೆಚ್ಚಗಳನ್ನ ನೋಡ್ಕೋಬೇಕಾಗುತ್ತೆ. ಆ ಒಂದು ಇದಕ್ಕೋಸ್ಕರ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳನ್ನ ಜಸ್ಟ್ ಒಂದು ರಿಕ್ವೆಸ್ಟ್, ಸರ್ ಇದೊಂದು ನಮಗೆ ಪೋಸ್ಟ್ಗಳನ್ನ ಹಾಕೊಳ್ಳಿ ಅಂತಂದಾಗ ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಅವರೇ ಸ್ವತಃ ಅದನ್ನ ಅಂಟಿಸ್ಕೊಂಡು ಸುಮಾರು ಒಂದೂವರೆ ಸಾವಿರ ಈಗ ಅಷ್ಟು ಆಟೋಗಳ ಮೇಲೆ ಅವರು ಅಂಟಿಸ್ಕೊಂಡಿದ್ದಾರೆ. ನಾನು ಈ ಮೂಲಕ ಆಟೋ ಡ್ರೈವರ್ಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ಎಲ್ಲ ಅಣ್ಣವರಿಂದ ಹಿಡಿದು ಇತ್ತೀಚಿನ ಕಲಾವಿದರು ಎಲ್ಲರೂ ಆಟೋ ಡ್ರೈವರ್ಗಳಿಗೆ, ಯಾಕಂದ್ರೆ ಅವರ ಡ್ರೆಸ್ಗಳನ್ನ ಹಾಕೊಂಡೆ ತುಂಬಾ ಜನ ಎಲ್ಲರೂ ಅಭಿನಯ ಮಾಡಿದ್ದಾರೆ. ಯಾಕಂತಂದ್ರೆ ಅವರಷ್ಟು ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೆ. ಹಾಗೆ ನಾವು ಈ ಮೂಲಕ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ ಎಲ್ಲ ಕಲಾವಿದರಿಗೆ, ಎಲ್ಲ ಕಲಾವಿದರು ಸಪೋರ್ಟಿವ್ ಆಗಿದ್ರು. ತಾಂತ್ರಿಕ ವರ್ಗ ಕಿರಣ್ ಹಂಪಾಪುರ ಆಗಿರ್ಬೋದು, ಕ್ಯಾಮ್ರಾಮನ್ನು, ಹಾಗೆ ಎಡಿಟರ್ ಸುರೇಶ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟ್ರು ಕಿರಣ್ ಶಂಕರ್ ಆಗಿರ್ಬೋದು. ಒಂದು ದೊಡ್ಡ ಅನುಭವ. ಲಾಸ್ಟ್ ಟೈಮ್ ನಾನೆಲ್ಲ ಹಂಚ್ಕೊಂಡಿದ್ದೀನಿ. ಬಟ್ ಸಿನಿಮಾ ಚೆನ್ನಾಗಿ ಬಂದಿದೆ. ಆಮೇಲೆ ಇದೆಲ್ಲ ನಾವು ಜೊತೆಲಿರ್ಬೇಕಾದ್ರೆ ನಮಗೆ ಯಾವುದೋ ಒಂದು ಟಿಪಿಕಲ್ ಫೇಸ್ಗಳು ಒಂದಷ್ಟು ಬೇಕಾಗಿತ್ತು. ಅದರಲ್ಲಿ ನಮಗೆ ಉಮೇಶ್ ಬಣಕರ್ ಸಾರು, ಈಗ ನಿರ್ಮಾಪಕರ ಸಂಘದ ಅಧ್ಯಕ್ಷರು, ಅವರು ನಮಗೆ ಒಂದು ಕ್ಯಾರೆಕ್ಟರ್ ಬೇಕು. ಸ್ವಲ್ಪ ಕರ್ಲಿ ಹೇರು, ತುಂಬ ಬಾಡಿ ಆಕ್ಷನ್ ಮಾಡ್ಕೊಂಡು ಒಂದು ಪಾತ್ರ ಬೇಕಿತ್ತು. ಆ ಪಾತ್ರಕ್ಕೆ ಅಪ್ರೋಚ್ ಮಾಡಿದೆ. ಅವರು ವಿ ನಾಗೇಂದ್ರ ಪ್ರಸಾದ್, ಆಮೇಲೆ ಗಡ್ಡಾ ವಿಜಿ ಸಾರು, ಡೈರೆಕ್ಟರ್ ಗಡ್ಡಾ ವಿಜಿ ಅವರು, ಹಾಗೆ ರಂಗಭೂಮಿಗೆ ಸಾಕಷ್ಟು ಕಲಾವಿದರಿಗೆ ತಯಾರನ್ನ ಮಾಡಿದಂತಹ ಅವರು ಜೋಸೆಫ್ ಅಂತ ಇದ್ದಾರೆ ಅವರು. ಹಾಗೆ ಇಡೀ ಈ ಸಿನಿಮಾನ ದಿನ ನಡಿಬೇಕಲ್ಲ ಅಂತಂದ್ರೆ ಬೆಳಗ್ಗೆ ಪ್ರಾರಂಭ ಆದರೆ ನಿರ್ಮಾಪಕರ ಬಜೆಟ್ ಅನ್ನ ನೋಡಿಕೊಂಡು, ಹಾಗೆ ನಾನೇನು ಅನ್ಕೊಂಡಿದ್ದೀನಿ ಅದ್ರ ತಕ್ಕಂಗೆ ಸಿನಿಮಾ ಹೊರಗೆ ಬರೋ ನಮ್ಮ ಎಕ್ಸಿಕ್ಯೂಟಿವ್ ರವಿಶಂಕರ್ ಸರ್ ಅವರಂತೂ ಬಹಳ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಖಡಕ್ ಮಾತು, ಇಷ್ಟೇ ಅಂದ್ರೆ ಇಷ್ಟೇ, ಹೀಗೆ ಅಂದ್ರೆ ಹೀಗೆ, ಇಷ್ಟಕ್ಕೆ ಮಾಡ್ರಿ ಈ ಥರದ್ದೇ ಒಂದು ಇದನ್ನು ಮಾಡ್ಕೊಂಡಿದ್ರು. ಹಾಗೆ ಅದೇ ಖಡಕ್ಕಾಗಿ ನಮಗೆ ನಮ್ಮ ಡಿಸ್ಟ್ರಿಬ್ಯೂಟರು ರಾಜಣ್ಣ ಅವರು ಅಷ್ಟೇ ಫುಲ್ಲು ಖಡಕ್ಕು. ಬಟ್ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಬಟ್ ಖಡಕ್ಕಾಗಿ ಹೇಳ್ತಾರೆ. ಅವ್ರಿಗೆ ಏನಂತಂದ್ರೆ ಕೆಲಸ ಕರೆಕ್ಟಾಗಿ ಆಗಬೇಕು, ಪ್ಲಸ್ ಸಿನಿಮಾ ಅನ್ಕೊಂಡಂಗೆ ರಿಲೀಸ್ ಆಗಬೇಕು. ಹೊಸಬರು ಬಂದಿದ್ದೀವಿ, ಒಂದು ತಪ್ಪು ಸಂದೇಶ ಹೋಗಬಾರ್ದು. ತಂದ ರಾಜಣ್ಣ ಏನೋ ಹೊಸಬರಿಗೆ ಇದು ಮಾಡ್ದ ಅಂತ. ಇದಕ್ಕೋಸ್ಕರ ಎಲ್ಲ ಥರದ್ದು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಿ, ದಯಮಾಡಿ. ಹಾಗೆ ಮಾಧ್ಯಮ ಮಿತ್ರರು ಸಹ ಲಾಸ್ಟ್ ಟೈಮ್ ಆಡಿಯೋ ರಿಲೀಸ್ ಆದಾಗ 1 ವಾರ ಆದರೂ ನಮಗೆ ವಿಷಯಗಳು ಬರ್ತಾ ಹೋಗೋದು. ಸಾಕಷ್ಟು ಜನ ನಮಗೆ ಕೇಳಿದ್ದಾರೆ, ಏನಪ್ಪ ನೀವು
ಏನಾದರೂ ಹಣ ಕೊಟ್ಟಿದ್ದೀರಾ ಅಂತ. ನಾವು ಯಾರಿಗೂ ₹1 ಕೊಟ್ಟಿಲ್ಲ. ಸುಧೀಂದ್ರ ವೆಂಕಟೇಶ್ ಸರ್ ಅವರ ಒಂದು ಸಹಕಾರದಲ್ಲಿ 1 ವಾರ ಆದರೂ ನಮಗೆ ಆರ್ಟಿಕಲ್ಲು, ಎಲ್ಲೋ ಒಂದು ಕ್ಲಿಪ್ಪಿಂಗ್ಸು ಒಂದು ಬರ್ತಾನೆ ಇರೋದು. ಅಂದರೆ ಹೊಸಬರಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಮಾಧ್ಯಮ ಮಿತ್ರರು ಎಲ್ಲರೂ ಅಷ್ಟೇ. ಹಾಗೆ ಮೇ 17ನೇ ತಾರೀಕು ಚಿತ್ರ ಬಿಡುಗಡೆ ಇದೆ. ದಯಮಾಡಿ ಸಿನಿಮಾನ ನೋಡಿ. ನಾನು ಅದೇ ಹೇಳೋದು, ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ಬಟ್ ಸೂಟು ಆ್ಯಕ್ಟ್ ಮಾಡಿದೆ. ಸೂಟ್ ಜೊತೆ ಎಲ್ಲ ಕಲಾವಿದರು ಅಭಿನಯ ಮಾಡಿದ್ದಾರೆ. ಆವತ್ತಿನ ದಿನ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಒಂದಷ್ಟು ಮಾಹಿತಿ ಇದೆ, ಅದನ್ನು ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಚಿತ್ರದ ಸಂಪೂರ್ಣ ವಿವರಗಳನ್ನು ಭಗತ್ ರಾಜ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಎಲ್ಲ ಹೊಸ ಕಲಾವಿದರನ್ನು ಕಂಡು, ಅದರಲ್ಲಿ ನಾವು ಕನ್ನಡ ಚಲನಚಿತ್ರ ಮಾಡಬೇಕು ಅಂತಂದರೆ ಬಹಳ ಕಷ್ಟ. ಇದಕ್ಕೆ ಪ್ರೋತ್ಸಾಹಿಸ್ತಕ್ಕಂಥ ಕನ್ನಡಿಗರು ಬರಬೇಕು. ಈ ಚಲನಚಿತ್ರ ಒಂದು ಬಾರಿ ಆದರೂ ನಾವು ನೋಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಎಲ್ಲರೂ ಅದನ್ನ ಪ್ರಯತ್ನ ಪಟ್ಟರೆ ಖಂಡಿತವಾಗೂ ಇದೊಂದು ಅತ್ಯಂತ ಯಶಸ್ವಿ ಕನ್ನಡ ಚಲನಚಿತ್ರ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ನನ್ನ ಸಹೋದರಿ ಮಾಲತಿ ಗೌಡರು ಈ ಕಾರ್ಯಕ್ರಮಕ್ಕೆ ಬಂದೇ ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮ ಕರೆದಿದ್ರು, ಬಂದಿಲ್ಲ, ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಂದ್ರು. ಬಹುಶಃ ತಾವೆಲ್ಲ ಸೇರಿ ಭಗತ್ ರಾಜ್ ಅವರು, ರಾಮಸ್ವಾಮಿ ಅವರು, ಮಾಲತಿ ಗೌಡರು ಮತ್ತು ಅವ್ರ ಜೊತೆಲಿರ್ತಕ್ಕಂಥ ಒಂದು ತಂಡ ಅಂದರೆ ಒಂದು ದೊಡ್ಡ ಕುಟುಂಬ. ಒಂದು ಚಲನಚಿತ್ರ ನಾವು ಮಾಡಬೇಕು ಅಂತಂದರೆ ಹೀರೋಯಿನ್ನು, ಸಹ ಕಲಾವಿದರು, ಡೈರೆಕ್ಟ್ರು, ಪ್ರೊಡ್ಯೂಸರು ಮತ್ತು ಲೈಟ್ ಬಾಯ್ಗಳು ಎಲ್ಲರೂ ಅದೊಂದು ದೊಡ್ಡ ಕುಟುಂಬ. ಸುಮಾರು 75ರಿಂದ 100 ದಿನ ಈ ಚಲನಚಿತ್ರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ತವೆ. ಅದು ಹಣಕಾಸಿನ ಸಮಸ್ಯೆಯಿಂದ ಹಿಡಿದು ಎಲ್ಲ ರೀತಿಯ ಸಮಸ್ಯೆಗಳಾಗಿರ್ತವೆ. പക്ഷെ ಪ್ರತಿಯೊಬ್ಬರು ಒಂದು ಚಲನಚಿತ್ರದಲ್ಲಿ ಹೊಸದಾಗಿ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ರೆ ಮುಂದೊಂದು ದಿನ ಎತ್ತರಕ್ಕೆ ಬೆಳಿಬೇಕು ಅಂತಕ್ಕಂಥ ಇದರಿಂದ ಅನೇಕ ಕಲಾವಿದರು ಇವತ್ತು ದ ಸೂಟ್ ಚಲನಚಿತ್ರದಲ್ಲಿ ತಾವೇನು ಅಭಿನಯಿಸಿದಿರಿ, ಈ ಚಲನಚಿತ್ರ ಅತ್ಯಂತ ಯಶಸ್ವಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ತಾವೇನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇದ್ದೀರಾ, 17ನೇ ತಾರೀಕು ಏನಿದಾಗುತ್ತೆ, ಬಹುಶಃ ನನ್ನ ಭಾಗದಲ್ಲಿರ್ತಕ್ಕಂಥ ಥಿಯೇಟರ್ಗಳಲ್ಲೂ ನಾನು 1 ಶೋ 2 ಶೋನ ನಮ್ಮ ಕಾರ್ಯಕರ್ತನ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತಲ್ಲಿ ಸಂದರ್ಭದಲ್ಲಿ ಹೇಳಿ, ನಮ್ಮ ಮಹಾಲಕ್ಷ್ಮಿ ಹೋಟೆಲ್ ಇರ್ಬೋದು, ನವರಂಗ್ ಇರ್ಬೋದು, ನಮ್ಮ ಕಂಬಾನೂರದಲ್ಲಿರ್ತಕ್ಕಂಥ ಇದಿರ್ಬೋದು, ನಮ್ಮವರೇ ಮಾಡಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದನ್ನ ನಾನು ಪ್ರೋತ್ಸಾಹವನ್ನು ಕೊಡ್ತೇನೆ ಅಂತ ಬೇರೆ ಬೇರೆ ಸಿನಿಮಾಗಳು ಬಂದಾಗ ಮಾಡಿದ್ದೇವೆ. ಇದು ಎಲ್ಲ ಹೊಸವರು ಮಾಡೋದ್ರಿಂದ ನಿಮ್ಗೆಲ್ಲರಿಗೂ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ, ಭಗವಂತನ ಆಶೀರ್ವಾದದಿಂದ ತಾವೇನು 100 ದಿನ ಕಷ್ಟಪಟ್ಟು ಮಾಡಿದರೆ ಇದು ಯಶಸ್ವಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಶುಭವನ್ನು ಹಾರೈಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.